ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಬ್ಲಾಗ್ ಫ್ರೆಂಡ್ಸ್. ನಾನಿದು ಐಕಿಯಾ ಕಂಪ್ಲೀಟ್ ಟೂರಲ್ಲಿ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಒಂದೇ ವಿಡಿಯೋದಲ್ಲಿ ನಾನು ಫುಲ್ಲು ಕಂಪ್ಲೀಟ್ ಐಕಿಯಾ ಟೂರ್ ಆಗಿರೋದ್ರಿಂದ ಒಂದೇ ವಿಡಿಯೋದಲ್ಲಿ ಇದು ಆಗೋದಿಲ್ಲ. ಸೊ ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಸೊ ಪಾರ್ಟ್ 1 ಯಾರೆಲ್ಲ ನೋಡಿಲ್ವ ಈಗಲೇ ಹೋಗಿ ನೋಡ್ಕೊಂಬನ್ನಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಅದರಲ್ಲೇ ಕಂಟಿನ್ಯೂ ಪಾರ್ಟ್ 2. ಹಾಗೆ ನಾವು ಇವಾಗ ಮಧ್ಯಾಹ್ನದ ಲಂಚ್ಗೆ ಮುಗಿಸ್ಕೊಂಡು ಆಮೇಲೆ ಇದನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟು ಇವಾಗ ಲಂಚ್ ಕ್ಯಾಂಟೀನ್ಗೆ ಹೋದ್ವಿ. ಅಂದರೆ ಐಕಿಯಾದಲ್ಲಿರೋ ಕ್ಯಾಂಟೀನ್ಗೆ ಹೋಗಿ ಅಲ್ಲಿ ಫುಡ್ನ ಅಂದರೆ ನಾವೇ ಸೆಲ್ಫ್ ಸರ್ವಿಸ್ ಇತ್ತು, ಅಲ್ಲಿ ಫುಡ್ ಕೋರ್ಟ್ ಥರ ಇತ್ತು. ಅಲ್ಲಿ ಹೋಗಿ ನಮ್ಗೆ ಏನು ಬೇಕೋ ಅದು ತೊಗೊಂಬರ್ಬೇಕು, ಲಾಸ್ಟಿಗೆ ಪೇ ಮಾಡಿ ಒಂದು ಸೆಷನಿಂದ ಹೊರಗೆ ಬರಬೇಕು. ಸೊ ಈಗಿತ್ತು. ನಾನು ನೋಡ್ತಾ ಇರ್ಬೋದು ಬಿರಿಯಾನಿ ತೊಗೊಂಡೆ. ಟಿಟ್ಟುಗೆ ತುಂಬ ಇಷ್ಟ ಬಿರಿಯಾನಿ ಅಂದರೆ, ಅದರಲ್ಲೂ ಬಾಸ್ಮತಿ ರೈಸ್ ಬಿರಿಯಾನಿ ಸಖತ್ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಈ ಒಂದು ಜ್ಯೂಸ್ ಏನು ನೋಡ್ತಿದ್ರೆ ಇದು 60 ರೂಪಿ ಪೇ ಮಾಡಿ ಒನ್ ಟೈಮ್ ತೊಗೊಂಡ್ರೆ ನೀವು ಅನ್ಲಿಮಿಟೆಡ್ ಇತ್ತು. ಜ್ಯೂಸಲ್ಲಿ ಏನು ಕಾಫಿ ಕೂಡ ಅಷ್ಟೇ 60 ರೂಪಿ ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಇತ್ತು. ಸೊ ಈ ಥರ ನಮ್ಮದು ಮಧ್ಯಾಹ್ನದ ಲಂಚ್ನ ನಾವು ಅಲ್ಲೇ ಮುಗಿಸಿದ್ವಿ. ತುಂಬ ಚೆನ್ನಾಗಿ ಇದೇನೆ ನೋಡಿ ಜ್ಯೂಸು. ಈ ಥರ ಇಲ್ಲಿ ನಮ್ಗೆ ಯಾವ ಫ್ಲೇವರ್ ಬೇಕೋ ಅದು ಒಂದು ಸತಿ ನೀವು ಅದು ಗ್ಲಾಸ್ ತೊಗೊಂಡ್ರೆ 60 ರೂಪಿ ಕೊಟ್ಟು 2-3 ನಿಮ್ಗೆ ಅನ್ಲಿಮಿಟೆಡ್ 2-3 ಟೈಮ್ಸ್ ಅಲ್ಲ, ಅನ್ಲಿಮಿಟೆಡ್ ನೀವು ಎಷ್ಟು ನಿಮ್ಮ ಕೈಲಿ ಕುಡಿಯೋಕ್ಕೆ ಸಾಧ್ಯನೋ ಅಷ್ಟು ಕುಡಿಬೋದು. ಇದೊಂದು ತುಂಬಾ ಯೂಸ್ಫುಲ್ ಅನ್ನಿಸ್ತು, ಅಡ್ವಾಂಟೇಜ್ ಆಯಿತು. ಹಾಗೆ ನೆಕ್ಸ್ಟ್ ನಾನು ಶಾಪಿಂಗ್ಗೆ ಹೊರಟ್ವಿ. ಈಗ ನಾನು ಕಿಡ್ಸ್ದು ಜೋನು ಅಂದರೆ ಕಿಡ್ಸ್ಗೆ ಅಂತಲೇ ಸಪ್ರೇಟ್ ಅಲ್ಲೊಂದು ಜೋನ್ ಇತ್ತು, ಅದರಲ್ಲಿ ಬಂದು ಇವಾಗ ಟಿಟ್ಟುಗೆ ಒಂದು ಬೌಲ್ ತೊಗೊಂಡೆ. ಹಾಗೆಯೇ ಈ ಥರ ಎಲ್ಲ ನೋಡ್ಬೋದು 99 ರೂಪಿಯಿಂದ ಇಲ್ಲಿ ಸ್ಟಾರ್ಟ್ ಇತ್ತು. ಈ ಥರ ಈ ಬೌಲ್ ಬಂದುಬಿಟ್ಟು 200 ಇತ್ತು. ಅಂದರೆ ಸ್ಟೀಲು ಸ್ಪೂನು ಆ ಥರ ತುಂಬ ಚೆನ್ನಾಗಿತ್ತು. ಸ್ಪೂನ್ ಅಂತೂ 19 ರೂಪಿಗೆ ಸ್ಟಾರ್ಟ್ ಆಗಿತ್ತು, ಇಲ್ಲಿ 99 ಅಂತ ಇದೆ. ಬಟ್ ಸ್ಪೂನ್ 19 ರೂಪಿ 1 ಸ್ಪೂನ್ಸ್ ಆ ಥರ ಇತ್ತು. ನೋಡಿ ಇದು ಹೇಗಿದೆ ನೋಡಿ. ಈ ಥರ ಕೆಳಗೆ ಈ ಬಾಕ್ಸ್ಗೆ ಅಂದರೆ ನಾವು ನೆಲದ ಮೇಲೆ ಟೇಬಲ್ಗೆ ವ್ಯಾಕ್ಯೂಮ್ ಥರ ಇದೆ, ಅದನ್ನು ಟೇಬಲ್ಗೆ ಈ ಥರ ಫಿಕ್ಸ್ ಮಾಡಿ ಆ ಬೌಲ್ನ ಹಿಂಗೆ ಇಟ್ಟು ತಿನ್ನಿಸೋದು ಮಕ್ಕಳಿಗೆ. ತುಂಬ ಚೆನ್ನಾಗಿತ್ತು. ಸೊ ನಾನು ಕೂಡ ಒಂದು ಟಿಟ್ಟುಗೆ ತೊಗೊಂಡೆ. ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ನೆಲಕ್ಕೆ ಹಿಂಗೆ ಇಟ್ಟು ಆಮೇಲೆ ಇದನ್ನು ಬೌಲ್ನ ಇಡೋದು, ಈ ಥರ ಇತ್ತು. ಸೊ ಹಾಗೆ ಮುಂದೆ ಮೂವ್ ಮಾಡಿದ್ವಿ. ನಾನು ವಿತ್ ಪ್ರೈಸು ನಿಮಗೆ ತೋರಿಸ್ತೀನಿ. ಸೊ ಹೋಗಿ ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿದೆ ಎಲ್ಲ. ಏನು ಫುಲ್ ವೆರೈಟಿ ಥಿಂಗ್ಸು ಸಕ್ಕತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ಇವಾಗ ಪೂರ್ತಿ ವಿಡಿಯೋ ನೋಡ್ಕೊಂಬನ್ನಿ.
ಎಸ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಪ್ಲ್ಯಾಂಟ್ನ ನಾನು ಕೂಡ ತೊಗೊಂಡೆ. ನಾನು ಹಿಂದಿನ ಒಂದು ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಟಿಟ್ಟು ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ಏನು ಆ ಒಂದು ಟ್ರಾಲಿಲಿ ಕೂತ್ಕೊಂಡು, ಇವರಿಬ್ರು ಅಣ್ಣ ತಂಗಿ. ಸೊ ನೆಕ್ಸ್ಟು ಲ್ಯಾಂಪ್ ಸೆಕ್ಷನ್. ಇಲ್ಲಿ ಹೆಂಗೆ ಅಂದರೆ ಝೋನ್ ವೈಸ್ ಇತ್ತು, ಒಂದೊಂದು ಝೋನಲ್ಲಿ ಒಂದೊಂದು ಲ್ಯಾಂಪು ಒಂದು ಕಡೆ, ಈ ಪಿಲ್ಲೋಸ್ ಒಂದು ಕಡೆ, ಈ ಬೆಡ್ಶೀಟ್ಸ್ ಒಂದು ಕಡೆ, ಆ ಥರ ತುಂಬ ನೀಟಾಗಿ ಆರ್ಗನೈಸ್ ಮಾಡಿ. ಶಾಪಿಂಗ್ ಅಂತೂ ಇಲ್ಲಿ ಬಂದರೆ ತುಂಬಾ, ನನಗಂತೂ ಇದು ಒನ್ ಡೇ ಟ್ರಿಪ್ ಅನ್ನಿಸ್ತು ಇವತ್ತು ಬಂದಿದ್ದು ಏನು ಈ ಶಾಪಿಂಗು. ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್, ಮತ್ತು ಸೆಲೆಕ್ಷನ್ ಯಾವುದೇ ಥರ ಮೆಸ್ಸಿ ಥರ ಇರಲಿಲ್ಲ. ಏನೇ ಒಂದು ನಾವು ಸೆಲೆಕ್ಷನ್ ಮಾಡಬೇಕು, ಪಿಕ್ ಮಾಡಬೇಕು ಅಂದರೆ. ಸೊ ತುಂಬ ನೀಟಾಗಿ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಏನು ಅಂದರೆ ನಾವೀಗೇನಾದರೂ ನೋಡಿ ಇದು ಫೋಟೋ ಫ್ರೇಮ್ ಸೆಕ್ಷನ್ ಇತ್ತು ನೋಡಿ, ಫೋಟೋ ಫ್ರೇಮ್ದೇ ಝೋನ್ ಒಂದು ಸಪ್ರೇಟು. ಫೋಟೋ ಫ್ರೇಮ್ ಕೂಡ ತೊಗೊಂಡಿದ್ದೀನಿ ನಾನು. ಈ ಥರ ಹಿಂಗೆ ಹೋಗಬೇಕಾದ್ರೆ ನಮ್ಗೆ ಲೈಕ್ ಆಯಿತು ಇದು ಬೇಕು ಅಂದರೆ ಆ ಒಂದು ನಮಗೇನು ಅಲ್ಲಿ ಫುಲ್ ಡೀಟೇಲ್ ಅಲ್ಲಿರುತ್ತೆ, ಅದನ್ನು ಪ್ರೈಸ್ ವಿತ್ ಡೀಟೇಲ್ ಇರುತ್ತೆ, ಅದನ್ನು ನಾವು ಫೋಟೋ ತಗೋಬೇಕು. ಫೋಟೋ ತೊಗೊಂಡು ನಮ್ಮ ಮೊಬೈಲಲ್ಲಿ ಹಂಗೆ ಇಟ್ಕೊಂಡು ಹೋಗಿ ನಾವು ಯಾವ ಥರ ಅದನ್ನು ಕಲೆಕ್ಟ್ ಮಾಡೋದು ಅಂತ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಎಲ್ಲ ಸೆಲ್ಫ್ ಸರ್ವಿಸೇನೆ, ನಾವು ಏನೇ ತೊಗೋಬೇಕಂದ್ರೂ ನಾವೇ. ಇದು ಬಂದುಬಿಟ್ಟು ಗೋಲ್ಡನ್ ಟೈಪ್ ಇತ್ತು. ಇಲ್ಲಿ ನಾವೇನು ಫೋಟೋ ತೆಗೆದುಕೊಂಬಂದಿರ್ತೀವಲ್ಲ ಆ ಬಿಲ್ನ, ಅದನ್ನು ನೋಡಿ ಯಾವ ರ್ಯಾಕಲ್ಲಿ ನಮ್ಮ ಥಿಂಗ್ಸ್ ಇದೆ, ನಾವು ಯಾವ್ದು ಇಷ್ಟಪಟ್ಟಿದ್ದೀವಿ ಅಂತ ಹೋಗಿ ಈ ಥರ ರ್ಯಾಕ್ ವೈಸ್ ಹೋಗಿ ಕಲೆಕ್ಟ್ ಮಾಡಬೇಕು. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಮ್ಮ ಅಣ್ಣ, ನಾವು ಏನು ಟೇಬಲ್ ಪರ್ಚೇಸ್ ಮಾಡಿದ್ನಲ್ಲ ಅದನ್ನು ರ್ಯಾಕ್ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಫೋಟೋದಲ್ಲಿ ನಾವು ಹಿಂಗೆ ಕ್ಯಾಪ್ಚರ್ ಮಾಡ್ಕೊಂಬಂದಿರೋದು ನಿಂಗೆ ನೋಡಿ ಬಾಕ್ಸ್ ನಂಬರ್ ಇರುತ್ತೆ. ಈ ಥರ ಬಾಕ್ಸ್ ನಂಬರು, ಈ ಥರ ಒಂದು ಸಪ್ರೇಟ್ ಈ ಥರ ಸೆಲ್ಫ್ ಇರುತ್ತೆ, ಅದರೊಳಗೆ ನಾವು ಪಿಕ್ ಮಾಡಬೇಕು. ಇವಾಗ ನಾವು ಪ್ಲ್ಯಾಂಟ್ ಕೂಡ ಹಾಗೆ ತೊಗೊಂಬಂದು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಇವಾಗ ನಮ್ಮದು ಬಾಕ್ಸ್ ಇಲ್ಲಿ ನೋಡಿ, ಇದೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ನಾವೇನು ಫೋಟೋ ತೊಗೊಂಬಂದಿದ್ವಲ್ಲ ಅದನ್ನು ನಾವಿಲ್ಲಿ ನಂಬರ್ ನೋಡಿ, ನಂಬರು ಮತ್ತು ಕೋಡ್ ನೋಡಿ ನಾವು ಅದನ್ನು ನಾವಿವಾಗ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಇವರಂತೂ ಪ್ಲಾಂಟ್ ಲವರ್ ಅಂತಲೇ ಹೇಳ್ಬೋದು. ಇವಾಗ ನಾವು ಲಾಸ್ಟ್ ಫೈನಲ್ಲು ಬಿಲ್ಲಿಂಗಲ್ಲಿ ಬಂದ್ವಿ. ಬಿಲ್ಲಿಂಗಲ್ಲಿ ಈ ಥರ ಹಿಂಗಿಟ್ರೆ ಅದು ಮುಂದೆ ಮೂವ್ ಹಾಕ್ಕೊಂಡು ನಮಗೆ ಬಿಲ್ ಮಾಡಿ ಫೈನಲ್, ಇದು ಬಂದುಬಿಟ್ಟು ಫೈನಲ್ ಅಂತಲೇ ಹೇಳ್ಬೋದು. ಇದಿಷ್ಟು ನಮ್ಮದು ಐಕಿಯಾ ಟೂರ್ ನೋಡಿ. ನಾನು ಎಂಟ್ರೆನ್ಸಿಂದ ಹಿಡಿದು ಎಂಡ್ವರೆಗೂ ಬಿಲ್ಲಿಂಗ್ವರೆಗೂ ಯಾವ ಥರ ಇತ್ತು, ಒಂದು ಸ್ವಲ್ಪನೂ ನಾನು ಸ್ಕಿಪ್ ಮಾಡಿಲ್ಲ ಐಕಿಯಾನ. ಸೊ ನಂದು ಪಾರ್ಟ್ 1 ಪಾರ್ಟ್ 2 ನೀವು ನೋಡಿದ್ರೆ ಫುಲ್ ಐಕಿಯಾ ಟೂರು ನಿಮಗೆ ತೋರಿಸಿದ್ದೀನಿ ನಾನು. ನಿಮಗೂ ಕೂಡ ಶಾಪಿಂಗ್ ಮಾಡಬೇಕು ಇದನ್ನು ನೋಡಿ ಅನಿಸುತ್ತೆ. ತುಂಬ ವರ್ತ್ ಇದೆ. ನಿಮ್ಗೇನಾದರೂ ತುಂಬ ನೀಡಿದೆ, ಕ್ವಾಲಿಟಿ ವೈಸ್ ಬೇಕು ಚೆನ್ನಾಗಿರೋದು ಅಂದರೆ ನೀವು ಕೂಡ ಹೋಗಿ ಶಾಪ್ ಮಾಡಿ. ನಾಟ್ ಬ್ಯಾಡ್, ಕ್ವಾಲಿಟಿ ವೈಸ್ ಆಗಲಿ ನಾಟ್ ಬ್ಯಾಡ್. ಅದೇ ಥರ ಕ್ವಾಲಿಟಿ ಥರನೇ ಪ್ರೈಸ್ ಕೂಡ ಇರುತ್ತೆ. ಓಕೆ, ಇಷ್ಟು ದೊಡ್ಡ ಈ ಥರ ಒಂದು ಶಾಪಿಂಗ್ ಇದನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಕಾಸ್ಟ್ಲಿ. ಅಂದರೆ ಈ ಥರ ಎಂಪ್ಲಾಯೀಸ್ ಚಾರ್ಜು ಎಲ್ಲ ಇದ್ದೇ ಇರುತ್ತೆ. ನೀಟ್ ಆ್ಯಂಡ್ ಕ್ಲೀನ್ ಮಾಪ್ ಮಾಡೋರಿಗೆ ಅವ್ರಿಗೆಲ್ಲ ಅವ್ರ ಸ್ಯಾಲ್ರಿ ಕೊಡೋದು ಬೇಡವಾ? ಸೊ ಹಾಗಾಗಿ ಓಕೆ ಇದಿಷ್ಟು ನಂದು ಐಕಿಯಾ ಟೂರ್ ಆಗಿತ್ತು. ಸೊ ನಿಮಗೆಲ್ಲ ಲೈಕ್ ಆಯಿತು ಅಂತೀನಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಮೊದಲನೇ ಬಾರಿ ಏನಾದರೂ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.